ಯಾವತ್ತೂ ನೀನು ಅರ್ಜುನ್ ಒಟ್ಟಿಗೆ ಸೇರಬಾರ್ದು, ಒಟ್ಟಿಗೆ ಬದುಕಬಾರ್ದು. ಬಾಬಾ, ಈ ನಾಗಿಣಿ ಒಂಥರ ಲೋಳೆ ಮೀನಿದ್ದಾಗೆ. ಇವಳು ಯಾವಾಗ ಬೇಕಾದ್ರೂ ತಪ್ಪಿಸ್ಕೊಳ್ತಾಳೆ, ಹೇಗ್ ಬೇಕಾದ್ರೂ ತಪ್ಪಿಸ್ಕೊಳ್ತಾಳೆ. ಹಾಗೆ ಇವಳು ನಮ್ಮಿಂದ ತಪ್ಪಿಸ್ಕೊಳ್ಳೋದಕ್ಕೂ ಮುಂಚೆ ಇವಳನ್ನ ಬಂಧಿಸಿ ಮುಂದಿದ್ದನ್ನ ನೋಡ್ಕೊಳ್ಳೋಣ. ಜೈ ಮಹಾಕಾಲ, ಜೈ ಮಹಾಕಾಲ. ಮನುಷ್ಯ ಲೋಕದ ರಾಕ್ಷಸರು ನೀವು. ಈ ಭೂಮಿ ಮೇಲೆ ಬದುಕೋ ಯೋಗ್ಯತೆನೇ ಇಲ್ಲ ನಿಮ್ಗೆ. ನನ್ನ ಬಂಧನದಲ್ಲಿದ್ರು ನನ್ನನ್ನು ಧಿಕ್ಕರಿಸಿ ಮಾತಾಡುವಷ್ಟು ಸಕ್ಕೆ ನಿನಗೆ. ಜೈ ಮಹಾಕಾಲ. ನಾನು ಎಲ್ಲಿಗೆ ಹೋಗ್ಬೇಕು ಅಂತ ಮನೆಯಿಂದ ಹೊರಟೆ. ಎಷ್ಟು ಯೋಚನೆ ಮಾಡಿದ್ರು ಗೊತ್ತೇ ಆಗ್ತಾ ಇಲ್ವಲ್ಲ. ಅರ್ಜುನ್, ನೀನು ಅಮೃತನ್ ಸಂಹಾರ ಆಗೋವರೆಗೂ ಅದೇ ಸ್ಥಿತಿಯಲ್ಲಿರಬೇಕು. ಧಮನಿಯೊಳಡಗಿದೆ ದಮನ ಶಕ್ತಿ. ದಹಿಸಿ ದಹಿಸಿ ದಂಡಿಸುವುದೇ ದಂಡನಾಯಕನ ಯುಕ್ತಿ. ಯುಕ್ತಿ ಶಕ್ತಿಗಳ ನಡುವೆ ಅಡಗಿದೆ ಭಕ್ತಿ. ಭವಬಂಧನಗಳನ್ನು ಮೀರಿ ನಡೆದಾಗ ಸಿಗುವುದೇ ಮುಕ್ತಿ. ತಾಯಿ ಚಕ್ರೇಶ್ವರಿ, ದಯಾಮಯಿ ಕರುಣೇಶ್ವರಿ, ನಂಬುದವ್ರನ್ನ ಬೇಡದವ್ರನ್ನ ಬಿಡದೆ ಕಾಯ್ತೀನಿ ಅಂತ ಯುಗ ಯುಗಕ್ಕೂ ಹೇಳಿದೀಯಾ, ಹಾಗೆ ಹೇಳ್ಕೊಂಡು ಬರ್ತಾ ಇದೀಯಾ. ಆದರೆ ಅಮೃತನ್ನ ಯಾಕೆ ಕೈಬಿಟ್ಟೆ? ದುಷ್ಟ ಶಿಕ್ಷಕಿ, ಶಿಷ್ಟ ರಕ್ಷಕಿ ಅನ್ನೋದು ಸುಳ್ಳಮ್ಮ. ನೀನು ಆಡಿರೋ ಮಾತು, ಕೊಟ್ಟಿರೋ ವಾಗ್ದಾನ ಸುಳ್ಳಾದ್ರೆ ನಮ್ಮನ್ನ ಯಾರಮ್ಮ ರಕ್ಷಿಸ್ತಾರೆ? ಅಮೃತ ನಾಗಿಣಿ, ಅವಳಿಗಿಂತ ಕಷ್ಟ ಬಂದಿರೋದನ್ನ ಸಹಿಸ್ಕೊಳ್ಳೋದಕ್ಕೆ ನನ್ನ ಕೈ ಸಾಧ್ಯ ಇಲ್ಲ. ಅವಳು ಹೋರಾಡ್ತಾ ಇರೋದು ಧರ್ಮದ ಪರವಾಗಿ, ತನ್ನ ಮುತ್ತೈದೆ ತನ್ನನ್ನು ಉಳಿಸ್ಕೊಳ್ಳೋಕ್ಕಾಗಿ. ಇದರಲ್ಲಿ ಯಾವ ತಪ್ಪಿದೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಅವಳ ಗಂಡಂಗೆ ಅಪಾಯ ಇತ್ತು ಅಂತ ಜಪ ಮಾಡೋಕ್ಕೆ ಕೂತ್ಲು. ಆದರೆ ಈಗ ಅವಳೇ ಅಪಾಯದಲ್ಲಿದ್ದಾಳೆ. ಅದು ನಿನ್ನ ಜಪಕ್ಕೆ ಕೂತಾಗ. ಅವಳನ್ನ ಕಾಪಾಡೋ ಧರ್ಮ ರಕ್ಷಕಿ, ಅಧರ್ಮ ಶಿಕ್ಷಕಿ ಅನ್ನೋದನ್ನ ನೀನು ನಿರೂಪಿಸ್ಕೋ ತಾಯಿ, ನಿರೂಪಿಸ್ಕೋ.
ಧರ್ಮದೇವತೆಯ ಮೂಲ. ದರೆ ದೊರೆ ಇಬ್ಬರು ಇವಳ ಜಾಲ. ಮರಣ ಖಚಿತ ಮಾಂತ್ರಿಕ ಮಾರ್ಜಾಲ. ಮಂತ್ರ ತಂತ್ರಗಳು ಮುಟ್ಟುವವು ಇವಳ ಕಾಲ. ಜೈ ಮಹಾಕಾಲ. ಪರಮೇಶ್ವರ, ನಾನು ಯಾವ ತಪ್ಪನ್ನು ಮಾಡಿಲ್ಲ, ಆದ್ರೂ ಈ ಹಿಂಸೆನೆಲ್ಲ ಅನುಭವಿಸ್ತಾ ಇದ್ದೀನಿ. ಇದು ನಿನಗೆ ಸರಿ ಅಂತ ಅನ್ಸುತ್ತಾ? ಅವನಿಗೆ ಸರಿ ಅನ್ಸಿರೋದಕ್ಕೆ ಇವತ್ತು ನಿನ್ನನ್ನ ಈ ಸ್ಥಿತಿಗೆ ತಂದು ನಿಲ್ಸಿರೋದು. ನಮ್ಮ ಜೀವಗಳ ಜೊತೆ ಎಷ್ಟು ಸಲ ಆಟ ಆಡಿದ್ಯಾ ನೀನು? ಆಗ ನಾವು ಅನುಭವಿಸ್ತಿದ್ದ ಕಷ್ಟ ನಿನಗೆ ಅರ್ಥ ಆಗ್ತಾ ಇರಲಿಲ್ಲ ಅಲ್ವಾ? ನಿನ್ನ ಜೀವಕ್ಕಿನ ಬೆಲೆ ನಮ್ಮ ಜೀವಕ್ಕಿಲ್ವಾ? ನಾವು ಪಟ್ಟಿದ್ದ ನೋವನ್ನ ನೀನು ಪಟ್ಟು ವಿಲವಿಲ ಅಂತ ಒದ್ದಾಡೋದನ್ನ ನಾವು ಕಣ್ಣಾರೆ ನೋಡಿ ಸಂತೋಷ ಪಡಬೇಕು. ಆಗ್ಲೇ ನಮಗ್ ಸಮಾಧಾನ. ಬಾಬಾ, ಹೀಗೆ ಬಿಟ್ರೆ ನಮಗೆ ಅಪಾಯ ತಪ್ಪಿದ್ದಲ್ಲ. ಮೊದಲು ಇವಳನ್ನ ಮುಗಿಸಿ. ಇವಳನ್ನ ಹಾಗೆ ಸಂಹಾರ ಮಾಡೋದಕ್ಕಾಗೋದಿಲ್ಲ ವಿಷ್ಣು. ಇಲ್ಲೇ ಸರ್ವನಾಶ ಆಗೋಗ್ತಾಳೆ. ಜೈ ಮಹಾ. ನೋಡು, ನಿನ್ನ ಆಹುತಿ ಪಡ್ಕೊಳ್ಳೋದಕ್ಕೆ ಅಸ್ತ್ರ ಸಿದ್ಧವಾಯ್ತು. ನಿನ್ನ ಕೊನೆ ಆಸೆ ಏನಾದ್ರೂ ಇದ್ರೆ ಹೇಳ್ಬಿಡು, ಅದನ್ನು ಈಡೇರಿಸ್ತೀನಿ. ನನ್ನ ಕೊನೆ ಆಸೆ ಒಂದೇ ಒಂದಿದೆ, ಅದನ್ನ ಈಡೇರಿಸ್ತೀಯಾ? ಅದೇನ್ ಹೇಳು. ಈ ರುದ್ರ ವಿಷ್ಣು ಸಾವನ್ನ ನಾನು ಕಣ್ಣಾರೆ ನೋಡ್ಬೇಕು.
ಅದು ಈ ಜನ್ಮದಲ್ಲಿ ಸಾಧ್ಯವಿಲ್ಲ. ನನ್ನ ಸಾವು ಖಚಿತ ಅಂತ ನನಗನ್ನಿಸ್ತಾ ಇದೆ. ಮುಂದಿನ ಜನ್ಮ ಅಂತ ಇದ್ರೆ ನನ್ನ ಅರ್ಜುನ್ ಅವರೇ ನನ್ನ ಬಾಳ ಸಂಗಾತಿಯಾಗಿ ಬರಲಿ. ಪರಮೇಶ್ವರ, ನಿನ್ನ ಇಚ್ಛೆ ಏನಿದೆಯೋ ಅದಕ್ಕೆ ನಾನು ತಲೆ ಬಾಗ್ತೀನಿ ತಂದೆ. ವಿಷ್ಣು, ಅಮ್ಮ ಚಕ್ರೇಶ್ವರಿ, ಇವತ್ತು ನನ್ನ ಸಹಾಯಕ್ಕೆ ಯಾರು ಬರೋದಿಲ್ಲ ಅಂತ ನನ್ನ ಜೀವದ ಮೇಲೆ ಆಸೆನೆ ಬಿಟ್ಬಿಟ್ಟಿದ್ದೆ ನಾನು. ಆದ್ರೆ ನೀನಾಗೆ ಬಂದು ನನ್ನನ್ನ ಕಾಪಾಡಿದೆ. ನಿನಗೆ ನನ್ನ ಸಾಷ್ಟಾಂಗ ನಮಸ್ಕಾರಗಳು. ದುಷ್ಟರಿಗೆ ಸರಿಯಾದ ಶಿಕ್ಷೆ ಕೊಡು. ಹೋಗಮ್ಮ, ಹೋಗೋ. ಏನೋ ಮಾಡಕ್ ಹೋಗಿ ಏನೋ ಆಯ್ತು ಅಂತ ಹೇಳ್ತಾರಲ್ಲ, ಹಾಗಾಗೋಯ್ತಲ್ಲಣ್ಣ. ಈಗ ಬಾಬುನ ಮುಗಿಸಿ ಆ ಚಕ್ರಾಯುಧ ನಮ್ಮ ಹತ್ರ ಬಂದ್ರೆ ಏನ್ ಮಾಡೋದು? ಏರುತ್ತ ಸುಮ್ಮನಿರೋ. ಈಗಲೇ ಜೀವ ಭಯದಿಂದ ತತ್ತರಿಸಿ ಹೋಗ್ತಾ ಇದ್ದೀನಿ. ಅಂಥದ್ರಲ್ಲಿ ನೀನೇನೇನೋ ಹೇಳಿ ಆ ಭಯದಲ್ಲೇ ಉಸಿರು ನಿಂತು ಹೋಗಾಗ ಮಾಡಬೇಡ. ನಾನು ಎಲ್ಲಿವರೆಗೂ ಓಡೋದಕ್ಕೆ ಸಾಧ್ಯ? ಎಲ್ಲಿಗೆ ಹೋದ್ರು ಈ ಚಕ್ರಾಯುಧ ನನ್ನ ಹಿಂದೆನೆ ಬರುತ್ತೆ. ಜೈ ಮಹಾಕಾಲ. ಮೂರ್ಖ, ಅಲ್ಪಮತಿ ನಿನ್ನದು, ವ್ಯರ್ಥ ಪ್ರಯತ್ನ. ಸೂರ್ಯನ ಮುಂದೆ ದೀಪ ಹೋರಾಟಕ್ಕೆ ನಿಲ್ಲೋದಕ್ಕೆ ಸಾಧ್ಯವಿದೆ. ಅದು ಚಕ್ರೇಶ್ವರಿಯ ಚಕ್ರಾಯುಧ. ಅದನ್ನ ನಾಶ ಮಾಡೋದಕ್ಕೆ, ಅದರೊಂದಿಗೆ ಹೋರಾಟ ಮಾಡೋದಕ್ಕೆ ನಿನ್ನಿಂದ ಅಲ್ಲ, ನನ್ನಿಂದಲೂ ಸಾಧ್ಯ ಇಲ್ಲ. ನಿನಗೆ ಇರೋದು ಒಂದೇ ದಾರಿ.
ಆ ಶಕ್ತಿಗೆ ಸೋತು ಶರಣಾಗೋದು. ಸರಿ ಗುರುಗಳೇ. ತಾಯಿ ಚಕ್ರೇಶ್ವರಿ, ನನ್ನದು ಮಹಾ ಅಪರಾಧವಾಗೋಯ್ತು. ಕ್ಷಮಿಸು, ಕ್ಷಮಿಸು ತಾಯಿ. ಅಮೃತ, ಅಮೃತ, ನನ್ನ ತಪ್ಪಾಯ್ತು. ಇನ್ಯಾವತ್ತು ನಾನು ನಿಂಗೆ ತೊಂದರೆ ಕೊಡೋದಿಲ್ಲ. ನನ್ನನ್ನು ಕಾಪಾಡು, ನಿನ್ನ ಕೈ ಮುಗಿತೀನಿ. ನಾನು ನಿನ್ನನ್ನು ಇದಕ್ಕಿಂತ ಧನ್ಯತೆಯಿಂದ ಕೇಳ್ಕೊಂಡೆ, ಆದ್ರೆ ಆಗ ನಿನಗೆ ಏನು ಅನ್ನಿಸ್ಲಿಲ್ಲ ಅಲ್ವಾ? ಈಗ ನಿನಗೆ ನಿನ್ನ ಜೀವದ ಬೆಲೆ ಏನು ಅಂತ ಗೊತ್ತಾಗ್ತಾ ಇದೆಯಾ? ಅಮೃತ, ನಾನು ಕಾಪಾಡು ಅಂತ ಹೇಳ್ತಾ ಇದ್ದೀನಿ. ದೇಹಿ ಅಂತ ಬಂದವ್ರನ್ನ ಕಾಪಾಡಿ ಅವರ ಪರವಾಗಿ ನಿಲ್ಲೋದು ಧರ್ಮ ಅಲ್ವಾ? ನನ್ನನ್ನು ಕಾಪಾಡು, ನನ್ನನ್ನು ಕಾಪಾಡಿ ಪುಣ್ಯ ಕಟ್ಕೋ. ತಾಯಿ ಚಕ್ರೇಶ್ವರಿ, ಪಶ್ಚಾತ್ತಾಪಕ್ಕಿಂತ ಪ್ರಾಯಶ್ಚಿತ ಬೇರೊಂದಿಲ್ಲ ಅಂತ ಹೇಳ್ತಾರೆ. ಈ ಭೈರವನಿಗೆ ತನ್ನ ತಪ್ಪಿನ ಅರಿವಾಗಿದೆ ಅಂತ ಅನ್ನಿಸ್ತಾ ಇದೆ. ಇವನು ಬೇಡ್ಕೊಡ್ತಾ ಇರೋದನ್ನ ನೋಡ್ತಾ ಇದ್ರೆ ಇನ್ನೊಂದ್ಸರಿ ಈ ಥರ ತಪ್ಪನ್ನ ಮಾಡಲ್ಲ ಅಂತ ಅನ್ನಿಸ್ತಾ ಇದೆ. ಇವನನ್ನ ಕ್ಷಮಿಸ್ಬಿಡು ತಾಯಿ. ಇವತ್ತು ನಿನ್ನ ಪ್ರಾಣನ ಉಳಿಸಿದ್ದು ಆ ನಿನ್ನ ಮಹಾಕಾಳ ಅಲ್ಲ, ನನ್ನ ಜೀವ ತೆಗೆಯೋದಕ್ಕೆ ನಿಂತ ನಿನಗೆ ನಾನಿವತ್ತು ಜೀವದಾನ ಮಾಡಿದ್ದೀನಿ. ಇನ್ನೊಂದು ಸಾರಿ ನನ್ನ ಸಹವಾಸಕ್ಕಾಗ್ಲಿ ನನ್ನ ಮನೆಯವರ ಸಹವಾಸಕ್ಕಾಗ್ಲಿ ಬಂದ್ರೆ ನಿಮ್ಮನ್ಯಾರನ್ನು ಜೀವಂತವಾಗಿ ಉಳಿಸೋದಿಲ್ಲ. ಹುಷಾರ್. ಮೋಡ ಕಾರ್ಗತ್ತಲು ಕರಗದೇ ಇರೋದು. ಕಮಲಾಕ್ಷಿಯ ಪ್ರಿಯಕರನ ಕರುಣೆ ಕಾವಲಿರಲು ಕಳವಳಕ್ಕೆ ತಳಮಳಕ್ಕೆ ಕಾರಣವಿಲ್ಲ. ಚಕ್ರೇಶ್ವರಿಯ ಚಕ್ರಾಯುಧ ನಿನ್ನನ್ನು ಕಾಪಾಡುತ್ತೆಂಬ ನಂಬಿಕೆ ನನಗಿತ್ತು ಅಮೃತ. ಅಮ್ಮ, ನಿನ್ನ ಕರುಣೆಗೆ ನಾವೆಷ್ಟು ಕೃತಜ್ಞರಾಗಿದ್ದರೂ ಕಡಿಮೆ ಅಮ್ಮ. ಇಷ್ಟು ದಿನ ನಿನ್ನನ್ನು ಜತನವಾಗಿ ಕಾಪಾಡಿಕೊಂಡು ಬಂದಿದ್ದಕ್ಕೆ ಸರಿಯಾದ ಪ್ರತಿಫಲನೇ ಕೊಟ್ಬಿಟ್ಟೆ. ಅಂಬೆಯ ಅಕ್ಕರೆ ಸವಿಯಬಹುದಾದ ಸಿಹಿ ಸಕ್ಕರೆ. ಮದ ಮೋಹ ಮಾತ್ಸರ್ಯಗಳನ್ನು ಬಿಟ್ಟರೆ ಮಹೋನ್ನತ ಪದವಿಯ ಅಪ್ಪುಗೆಯ ಅಕ್ಕರೆ. ಅಮ್ಮ, ಇನ್ನೇ ನನ್ನ ಸಾವು ಹಾಗೆ ಹೋಯ್ತು ಅಂತ ನನ್ನ ಜೀವದ ಮೇಲೆ ಆಸೆನೆ ಬಿಟ್ಬಿಟ್ಟಿದ್ದೆ. ಆಗ ಚಕ್ರೇಶ್ವರಿ ಬಂದು ನನ್ನ ಸಹಾಯಕ್ಕೆ ನಿಂತು ನನ್ನನ್ನು ಕಾಪಾಡಿದ್ಲು.